ಹಾಯ್, PRS ಹೆಲ್ದಿ ಕುಕ್ಗೆ ಸ್ವಾಗತ. ನಾನು ಇವತ್ತಿನ ರೆಸಿಪಿ ಬಿಸಿಬೇಳೆ ಬಾತ್ ಮಾಡ್ತಾ ಇದ್ದೀನಿ. ನೋಡ್ಕೊಳ್ಳಿ. ಅದಕ್ಕೆ ಬೇಕಾಗಿರೋಂಥ ಐಟಮ್ಸ್ ಹೇಳ್ತೀನಿ. ಫಸ್ಟು ಬೀನ್ಸು, ಕ್ಯಾರೆಟು, ನವಕೋಲು, ಟೊಮೊಟೊ, ತೊಗರಿಬೇಳೆ, ಬಟಾಣಿ, ಈರುಳ್ಳಿ, ಕರಿಬೇವು, ಅಕ್ಕಿ. ಇದು ಬಿಸಿಬೇಳೆ ಬಾತ್ಗೆ ಪೌಡ್ರು ನಾನು ಮನೆಯಲ್ಲೇ ಮಾಡ್ಕೋತೀನಿ. ಪೌಡ್ರಿಗೆ ಐಟಮ್ಸ್ ಏನೇನು ಬೇಕು ಇಲ್ಲಿ ಇಟ್ಟಿದ್ದೀನಿ, ನೋಡ್ಕೊಳ್ಳಿ. ಕಡಲೆಬೇಳೆ, ಜೀರಿಗೆ, ಒಣಗಿದ ಕೊಬ್ಬರಿ, ಕೊತ್ತಂಬರಿ ಪೌಡ್ರು, ಬ್ಯಾಡಗೆ ಮೆಣಸಿನ್ಕಾಯಿ, ಉದ್ದಿನಬೇಳೆ, ಸಾಸಿವೆ, ಉಪ್ಪು. ಇದನ್ನು ಪೌಡ್ರು ಮಾಡ್ತೀನಿ. ಹೆಂಗೆ ಮಾಡ್ತೀನಿ ಅಂತ ನೋಡಿಕೊಂಡು ಕಲ್ತ್ಕೊಳ್ಳಿ. ಹೇಳ್ಕೊಡ್ತೀನಿ ಬನ್ನಿ. ಇದಕ್ಕಿಲ್ಲಿ ನಾನು ಬಟಾಣಿ, ಬೀನ್ಸು, ಕ್ಯಾರೆಟು, ನವಕೋಲ್ ಮಾತ್ರ ಹಾಕ್ಕೊಂಡಿದ್ದೀನಿ. ನೀವು ಮನೇಲಿ ಮಾಡ್ಕೊಬೇಕಂದ್ರೆ ಬೇರೆ ತರಕಾರಿ ಏನು ಬೇಕಾದರೂ ಹಾಕೋಬೋದು. ಬದನೆಕಾಯಿ ಹಾಕೋಬೋದು, ಆಲೂಗಡ್ಡೆ ಹಾಕೋಬೋದು, ಏನು ತರಕಾರಿ ಬೇಕಾದ್ರೂ ಹಾಕೊಂಡು ನೀವು ಬಿಸಿಬೇಳೆ ಬಾತ್ ಮಾಡ್ಕೋಬೋದು. ಕಲ್ತ್ಕೊಳ್ಳಿ, ಹೇಳ್ಕೊಡ್ತೀನಿ ಬನ್ನಿ. ನೋಡಿ ಫ್ರೆಂಡ್ಸ್, ಫಸ್ಟ್ ಕುಕ್ಕರ್ಗೆನೆ ಒಟ್ಟಿಗೆ ಎಲ್ಲಾನು ಹಾಕೊಂಡ್ಬಿಡಿ. ಅಕ್ಕಿ ಹಾಕ್ತಾ ಇದ್ದೀನಿ, ತೊಗರಿಬೇಳೆ ಹಾಕ್ತಾ ಇದ್ದೀನಿ, ಟೊಮೊಟೊನು ಅದಕ್ಕೆ ಮಿಕ್ಸ್ ಮಾಡ್ತಾ ಇದ್ದೀನಿ, ಬಟಾಣಿನೂ ಹಾಕ್ತಾ ಇದ್ದೀನಿ. ಎಲ್ಲ ಒಟ್ಟಿಗೆನೆ ಹಾಕೊಂಡ್ಬಿಡಿ. ಕರಿಬೇವು ಹಾಕ್ತಾ ಇದ್ದೀನಿ, ಬೀನ್ಸ್ ಹಾಕ್ತಾ ಇದ್ದೀನಿ, ಕ್ಯಾರೆಟು ಹಾಕ್ತಾ ಇದ್ದೀನಿ, ನವಕೋಲು ಹಾಕ್ತಾ ಇದ್ದೀನಿ. ಇದಕ್ಕೆ ಅಕ್ಕಿ ನಾನು 1.5 ಗ್ಲಾಸ್ ಹಾಕಿದ್ದೀನಿ. ನೀವು ಎಷ್ಟು ಅಕ್ಕಿ ಹಾಕೋತೀರಾ 1 ಗ್ಲಾಸ್ಗೆ 2 ಗ್ಲಾಸ್ ನೀರು ಹಾಕ್ಬಿಟ್ಟು ಒಟ್ಟಿಗೆನೆ ಬೇಯಿಸ್ಕೊಂಡ್ಬಿಟ್ಟು ಉಪ್ಪು ಹಾಕ್ತಾ ಇದ್ದೀನಿ. ಉಪ್ಪು ಹಾಕ್ಬಿಟ್ಟು 1 ಕೂಗು ಅಥವಾ 2 ಕೂಗು ಕೂಗಿಸ್ಕೊಂಡ್ಬಿಡಿ. ನೆಕ್ಸ್ಟ್ ಪೌಡ್ರ್ ಮಾಡ್ಕೊಡೋದು ಹೇಳ್ಕೊಡ್ತೀನಿ. ನೀರು ಹಾಕ್ಬಿಟ್ಟು ಒಂದೇ ಸಲ ನೀರು ಹಾಕ್ಬಿಟ್ಟು ಎಲ್ಲಾನು ಒಟ್ಟಿಗೆನೆ ಕೂಗಿಸ್ಕೊಂಡ್ಬಿಡಿ. ನೋಡಿ, ಪೌಡ್ರ್ ಮಾಡ್ಕೊಳಕ್ಕೆ ನಾನೆಲ್ಲ ಏನೇನು ಹುರ್ಕೊಂಡಿದ್ದೀನಿ ಅಂದ್ರೆ ಕಡಲೆಬೇಳೆ, ಉದ್ದಿನಬೇಳೆ, ಜೀರಿಗೆ, ಬ್ಯಾಡಗೆ ಮೆಣಸಿನ್ಕಾಯಿ ಅದಷ್ಟು ಹುರ್ಕೊಂಡ್ಬಿಟ್ಟು ನಾನು ಚಕ್ಕೆ, ಲವಂಗ ಏನು ಹಾಕಿಲ್ಲ. ಏನು ಹಾಕೊಳ್ಳು ಬೇಡ್ರಿ, ಸಖತ್ತಾಗಿರುತ್ತೆ. ಮನೆಯಲ್ಲೇ ಒಂದ್ಸಲ ಮಾಡ್ಕೊಂಡ್ರೆ ನೀವು 4 ಅಥವಾ 5 ಸಲ ಮಾಡ್ಕೋಬಹುದು ಬಿಸಿಬೇಳೆ ಬಾತ್ನ. ಅಂಗಡಿನಲ್ಲಿ ತಂದ್ರೆ ಇಷ್ಟು ಟೇಸ್ಟ್ ಬರಲ್ಲ. ಬೇಕಿದ್ರೆ ಮಾಡಿಬಿಟ್ಟು ಟೇಸ್ಟ್ ಮಾಡಿ ನೋಡಿ ಹೇಳಿ. ನೋಡಿ, ಎಲ್ಲ ಒಟ್ಟಿಗೆನೆ ಮಿಕ್ಸಿ ಜಾರ್ಗೆ ಹಾಕ್ತಾ ಇದ್ದೀನಿ. ಉದ್ದಿನಬೇಳೆ, ಕಡಲೆಬೇಳೆ, ಕೊಬ್ಬರಿ, ಜೀರಿಗೆ, ಧನಿಯಾ ಪೌಡ್ರು, ಮೆಣಸಿನ ಪೌಡ್ರು ಎಲ್ಲ ಒಟ್ಟಿಗೆನೆ ನುಣ್ಣಗೆ ರುಬ್ಕೊಳ್ಳಿ. ತೋರಿಸ್ತೀನಿ. ಕೊಬ್ಬರಿ ಹಾಕ್ತಾ ಇದ್ದೀನಿ, ಎಲ್ಲ ಹಾಕ್ತಾ ಇದ್ದೀನಿ, ನೋಡ್ಕೊಳ್ಳಿ. ಎಲ್ಲ ಹಾಕ್ತಾ ಇದ್ದೀನಿ. ನೋಡಿ, ಬಿಸಿಬೇಳೆ ಬಾತ್ ಪೌಡ್ರು ರೆಡಿ ಆಗಿದೆ. ನೋಡಿ, ಇಷ್ಟು ಅದಕ್ಕೆ ಬರೋಷ್ಟು ನುಣ್ಣಗೆ ರುಬ್ಕೊಳ್ಳಿ. ನೋಡಿ, ಈ ಪೌಡ್ರಿಗೆ ಒಂದು ಈರುಳ್ಳಿ ಕಟ್ ಮಾಡ್ಕೊಂಡ್ಬಿಟ್ಟು ಚೆನ್ನಾಗಿ ಎಣ್ಣೆಯಲ್ಲಿ ಈ ತರ ಬ್ರೌನ್ ಕಲರ್ ಬರೋದು ಫ್ರೈ ಮಾಡಿಬಿಟ್ಟು ಅದಕ್ಕೆ ಸ್ವಲ್ಪ ನೀರು ಹಾಕೊಳ್ಳಿ. ನೀರು ಹಾಕ್ಬಿಟ್ಟು ಎಷ್ಟು ಬೇಕೋ ಅಷ್ಟು ಹಾಕೊಳ್ಳಿ. ನೀರು ಹಾಕೊಂಡು ನುಣ್ಣಗೆ ರುಬ್ಕೊಂಡ್ಬಿಡಿ. ನೋಡಿ, ಈ ತರ ಆಗುತ್ತೆ. ರುಬ್ಕೊಂಡ್ಮೇಲೆ ನೀರು ಎಷ್ಟು ಬೇಕೋ ಅಷ್ಟು ಹಾಕೊಂಡು ರುಬ್ಕೊಳ್ಳಿ. ಈ ತರ ಆಗುತ್ತೆ ಬಿಸಿಬೇಳೆ ಬಾತ್ ಪೌಡ್ರು. ನೋಡಿ, ರೈಸು, ತರಕಾರಿ, ಬಟಾಣಿ, ಕರಿಬೇವು ಎಲ್ಲ ಒಂದರಲ್ಲಿ ಹಾಕಿ ಕೂಗ್ಸಿದ್ದೀನಿ. ಚೆನ್ನಾಗಿ ಬೆಂದಿದೆ. ಇವಾಗ ನಾನು ಪೌಡ್ರ್ ಮಾಡ್ಕೊಂಡಿದ್ದೀನಲ್ಲ, ಅದನ್ನ ಸ್ವಲ್ಪ ನೀರು ಮಿಕ್ಸ್ ಮಾಡಿಕೊಂಡು ಹಾಕೊಂಡ್ಬಿಡಿ. ನೀರು ಎಷ್ಟು ಬೇಕೋ ಅಷ್ಟು, ಜಾಸ್ತಿ ತೆಳ್ಳಗೆ ಅಥವಾ ಜಾಸ್ತಿ ಇದು ಹೆಂಗ್ ಬೇಕೋ ಅಷ್ಟು ನೀರು ಹಾಕೊಳ್ಳಿ. ನೋಡಿ, ಹಾಕ್ತಾ ಇದ್ದೀನಿ, ನೋಡ್ಕೊಳ್ಳಿ. ನೋಡಿ, ಪೌಡ್ರ್ ಎಲ್ಲ ಹಾಕಿದ್ದೀನಿ. ಈ ತರ ಚೆನ್ನಾಗಿ ತಿರುಗಿಸ್ಕೊಳ್ಳಿ. ಚೆನ್ನಾಗಿ ತಿರುಗಿಸ್ಕೊಂಡ್ಬಿಡಿ. ನೀರು ಎಷ್ಟು ಬೇಕೋ ಹಾಕೊಳ್ಳಿ. ಚೆನ್ನಾಗಿ ತಿರುಗಿಸ್ಕೊಂಡ್ಬಿಟ್ಟು ಲಾಸ್ಟ್ ಅಲ್ಲಿ ಒಗ್ಗರಣೆಗೆ ಹಾಕೋದು ತೋರಿಸ್ತೀನಿ. ಒಗ್ಗರಣೆಗೆ ಹಾಕೊಳ್ಳೋಣ. ನೋಡಿ, 1-2 ಸ್ಪೂನ್ ಎಣ್ಣೆ ಹಾಕೊಂಡಿದ್ದೀನಿ. ಸಾಸಿವೆ ಹಾಕೋತಾ ಇದ್ದೀನಿ ಒಗ್ಗರಣೆಗೆ. ನೆಕ್ಸ್ಟ್ ಸಾಸಿವೆ ಸಿಕ್ಕಿದ ತಕ್ಷಣ ಈರುಳ್ಳಿ ಸ್ವಲ್ಪ ಒಗ್ಗರಣೆ ಜಾಸ್ತಿನೇ ಹಾಕೊಂಡ್ಬಿಡಿ. ಟೇಸ್ಟ್ ಸಖತ್ತಾಗಿ ಬರುತ್ತೆ. ಚಕ್ಕೆ ಹಾಕಿಲ್ಲ, ಶುಂಠಿ ಹಾಕಿಲ್ಲ, ಏನಪ್ಪ ಚೆನ್ನಾಗಿರುತ್ತೋ ಇಲ್ಲೋ ಅಂದ್ಕೊಂಬೇಡಿ. ತುಂಬಾನೇ ಚೆನ್ನಾಗಿರುತ್ತೆ. ಟೇಸ್ಟ್ ಮಾಡಿ ನೋಡಿ. ಡೆಕೋರೇಷನ್ ಏನಿಲ್ಲ, ಡೆಕೋರೇಷನ್ಗಿಂತ ಟೇಸ್ಟ್ ಇಂಪಾರ್ಟೆಂಟು. ತುಂಬಾನೇ ಚೆನ್ನಾಗಿರುತ್ತೆ. ಮಾಡ್ಕೊಂಡು ತಿನ್ಕೊಂಡು ಟೇಸ್ಟ್ ಹೇಳಿ. ನೋಡಿ ಫ್ರೆಂಡ್ಸ್, ಎಣ್ಣೆಯಲ್ಲಿ ಈರುಳ್ಳಿ ಚೆನ್ನಾಗಿ ಅದಕ್ಕೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಈಗ ಇದಕ್ಕೆ ಮಿಕ್ಸ್ ಮಾಡ್ತಾ ಇದ್ದೀನಿ. ಸಖತ್ ಟೇಸ್ಟ್ ಇರುತ್ತೆ. ಟೇಸ್ಟ್ ಮಾಡಿ ನೋಡಿ ಹೇಳಿ. ಮತ್ತೆ ಇದಕ್ಕೆ ಬೆಲ್ಲ ಇದ್ರೆ ಹಾಕೊಳ್ಳಿ. ಇಲ್ಲಾಂದ್ರೆ ನಾನು ಸಕ್ಕರೆ ಹಾಕ್ತಾ ಇದ್ದೀನಿ. 1 ಸ್ಪೂನ್ ಅಷ್ಟು ಸಕ್ಕರೆ ಹಾಕೊಂಡ್ಬಿಟ್ರೆ ಸಕ್ಕರೆ ಹಾಕೊಂಡ್ಬಿಟ್ರೆ ತುಂಬಾ ಚೆನ್ನಾಗಿ ಬರುತ್ತೆ. ನೋಡಿ, ಈ ತರ ಬಂದಿದೆ ಬಿಸಿಬೇಳೆ ಬಾತು. ಚೆನ್ನಾಗಿ ತಿರುಗಿಸ್ಕೊಂಡ್ಬಿಡಿ. ಚೆನ್ನಾಗಿ ತಿರುಗಿಸ್ಕೊಂಡ್ಬಿಟ್ಟು ಟೇಸ್ಟ್ ಮಾಡಿ. ಟೇಸ್ಟ್ ಹೇಗಿದೆ ಅಂತ ಹೇಳಿ. ನೋಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ. ನೋಡಿ ಫ್ರೆಂಡ್ಸ್, ಬಿಸಿಬೇಳೆ ಬಾತ್ ರೆಡಿ ಆಗಿದೆ.
ತಿಂದ್ಬಿಟ್ಟು ಹೇಗಿತ್ತು ಅಂತ ಹೇಳಿ. ಅದಕ್ಕೆ ಬೂಂದಿನಾದರೂ ಹಾಕೊಳ್ಳಿ, ಮೊಸರು ಬಜ್ಜಿನಾದರೂ ಹಾಕೊಳ್ಳಿ. ತಿಂದ್ಬಿಟ್ಟು ಟೇಸ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಓಕೆ, ಬಾಯ್, ಥ್ಯಾಂಕ್ ಯು.